ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಬಂದು ಯಾರಿಗೆ ಬೈಬೇಕು ಅಂತ ಹೇಳಿ ಒಂದು ಕ್ವಶನ್ ಮಾಡಿದಾಗ ತುಂಬ ಜನರ ಆನ್ಸರ್ ಅಶ್ವಿನಿ ಅವರಿಗೆ ಅಂತ ಇತ್ತು. ಸೊ ಅದರ ಪ್ರಕಾರ ಈ ವಾರದಲ್ಲಿ ಒಂದು 2 ವಾರದ ಹಿಂದೆ ರಕ್ಷಿತಾ ಹಾಗೂ ಅಶ್ವಿನಿ ಅವರ ಮಧ್ಯೆ ಒಂದು ಜಗಳ ಆಗ್ತದೆ ಆ ಗೆಜ್ಜೆ ವಿಚಾರದಲ್ಲಿ. ಅದಾದ ಬಳಿಕ ಆ ವಾರದಲ್ಲಿ ತುಂಬಾ ಜನ ಕಾತುರದಿಂದ ಕಾಯ್ತಿದ್ರು ಜನರು. ಅಶ್ವಿನಿಗೊಂದು ಸ್ವಾಮಿದವರೇ ಬಂದು ಅವರಿಗೆ ಸಾರಿ ಬೈಬೇಕು ಅಂತ. ಹಾಗೇನೆ ಕಿಚ್ಚ ಸುದೀಪ್ ಅವರು ಬಂದು ಅವರ ಸ್ಟೈಲ್ನಲ್ಲಿ ಕ್ಲಾಸ್ ತಗೊಂಡ್ರು. ಅದಾದ ಬಳಿಕ ಅವಾಗ ನಾಟಕ ಮಾಡಿದ್ರು ಯಾರು, ಅಶ್ವಿನಿ ಅವರು. ಇವ ಮಗಳೇ ತಪ್ಪಾಯ್ತು, ರಕ್ಷಿತರ ಹತ್ರ ಹೋಗಿ ತಪ್ಪಾಯ್ತು ಅಂತ ಹೇಳ್ಕೊಂಡ್ರು. ಸೊ ಅದಾದ್ಮೇಲೆ ಸರಿ ಇದ್ರು. ಈಗ ಈ ವಾರದಲ್ಲಿ ಮತ್ತೆ ಉಗ್ರ ಅವತಾರ ತಾಳಿದ್ದಾರೆ ಯಾರು, ಅಶ್ವಿನಿ ಗೌಡ ಅವರು. ಸೊ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇವರು ಜಾನ್ವಿ ಹತ್ರ ದೂರ ಆದ್ರು. ಜಾನ್ವಿ ಹತ್ರ ಯಾವಾಗ ದೂರ ಆದ್ರು ಅಶ್ವಿನಿ ಅವರು, ಇವರಿಗೆ ಜನ ಬೇಕಿತ್ತು. ಅರ್ಥ ಆಯ್ತಾ ನಿಮ್ಗೆ? ಜಾನ್ವಿ ಹತ್ರ ದೂರ ಆದಾಗ ಅಶ್ವಿನಿ ಒಬ್ಬರೇ ಆಟ ಆಡ್ಲಿಕ್ಕೆ ಆಗಲ್ಲ. ಸೊ ಆಗ ಅಶ್ವಿನಿಯ ಹಿಂದೆ ಇಬ್ರು ಬಂದ್ರು, ರಾಶಿಕಾ ಹಾಗೂ ರಿಷಾ. ರಾಶಿಕನ ಜೊತೆ ಅವ ಸೂರಜ್ ಸಹ ಬಂದ. ಸೊ ಈಗ ಬಲಿಷ್ಠ ಟೀಮ್ ಮಾಡ್ಕೊಂಡು ಆಟ ಆಡ್ತಿದ್ದಾರೆ. ಈಗ ನಿನ್ನೆ ಒಂದು ವಿಚಾರದಲ್ಲಿ ರಕ್ಷಿತಾ ಹಾಗೂ ರಾಶಿಕನ ಮಧ್ಯೆ ಒಂದು ಜಗಳ ಆಡುವಾಗ ಅದರಲ್ಲಿ ಸಹ ಜೋರಾಗಿ ಬಂದು ಮಾತಾಡಿದ್ರು. ಅರ್ಥ ಆಯ್ತಾ ನಿಮ್ಗೆ? ಹೋಗೆ 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 ಅಂತ. ಕಾವ್ಯನ ಜೊತೆ ಸಹ ಭೀಕರ ಜಗಳ. ಸೊ ಇಷ್ಟೆಲ್ಲ ಜಗಳ ಆದಾಗ ತಲೆಯಲ್ಲಿ ಒಂದು ಕ್ವಶನ್ ಬರ್ತದೆ, ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಬಂದು ಸಾರಿ ಕ್ಲಾಸ್ ತಗೋಬೇಕು ಅಶ್ವಿನಿ ಅವರಿಗೆ, ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲೋ ಹಾಗೆ ಈಗ ಅಂತೇಳಿ ಜನರ ಕಮೆಂಟ್ ನೀವು ನೋಡಿದ್ದೀರಿ. ಸೊ ಅದೇ ಪ್ರಕಾರ ಕಿಚ್ಚ ಸುದೀಪ್ ಅವರು ಈ ವಾರದಲ್ಲಿ ಬಂದು ಜನರು ಏನು ಇದು ಮಾಡ್ತಿದ್ದಾರೆ ನೋಡಿ, ಅದೇ ಪ್ರಕಾರ 100% ಕಿಚ್ಚ ಸುದೀಪ್ ಅವರು ಬಂದು ಅಶ್ವಿನಿ ಅವರಿಗೆ ಬೈತಾರೆ ನೋಡಿ. ಸೊ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಸುದೀಪ್ ಸರ್ ಅವರಿಗೆ ಅವ್ರು ಅನ್ಕೋಬಹುದು, ಲಾಸ್ಟ್ ವೀಕ್ ಬಂದು ನಾನು ಅಷ್ಟು ಹೇಳಿದೆ, ಏನು ಪ್ರಯೋಜನ ಆಗಿಲ್ಲ, ನಾನು ಇರುವಾಗ ಮಾತ್ರ ನಾಟಕ ಮಾಡೋದು, ಹೋದ್ಮೇಲೆ ಮತ್ತೆ ಅದೇ ತರ ಆಟ ಆಡ್ತಾರೆ, ನಾನು ಎಷ್ಟು ಹೇಳಿದ್ರು ವೇಸ್ಟ್ ಅಂತ ಹೇಳಿ ಸುಮ್ಮನೆ ಇರ್ಬೋದು ಸುದೀಪ್ ಸರ್. ಅದು ಸಹ ಒಂದು ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರುಂಟಲ್ಲ, ನೀವು ಕರೆಕ್ಟಾಗಿ ಒಬ್ಸರ್ವ್ ಮಾಡಿದ್ರೆ ಅಶ್ವಿನಿ ಅವರು ಸುದೀಪ್ ಸರ್ ಅವರ ಎದುರಲ್ಲಿ ಹೇಗೆ ನಾಟಕ ಮಾಡ್ತಾರೆ, ಏನು ಗೊತ್ತಿಲ್ಲದ ಹಾಗೆ. ಆ ವಾರದಲ್ಲಿ ಏನೂ ನಡೆದೇ ಇಲ್ಲ ಆ ತರ ಬಿಹೇವ್ ಮಾಡ್ತಾರೆ. ಅಯ್ಯೋ ಅಣ್ಣ 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 ಅಂತ ಹೇಳ್ಕೊಂಡು ಎಲ್ಲ ಇದು ಮಾಡಿಬಿಡ್ತಾರೆ. ಸುದೀಪ್ ಸರ್ ಅವರದ್ರಲ್ಲಿ ಭಯಂಕರ ನಾಟಕ ಅಶ್ವಿನಿ ಅವರು. ಸುದೀಪ್ ಸರ್ ಯಾವಾಗ ಎಪಿಸೋಡ್ ಮುಗಿಸಿ ಹೋಗ್ತಾರೆ ಅದಾದ್ಮೇಲೆ ಸ್ಟ್ರಾಂಗ್. ಸೊ ಈ ವಾರದಲ್ಲಿ ಯಾಕೆಂತ ಹೇಳಿದ್ರೆ ಅಶ್ವಿನಿ ಅವರಿಗೆ 100% ಬೈಬೇಕು ಅಂತ ಹೇಳಿ ಜನರು ಇದು ಭಯಂಕರ ಕಾತುರದಿಂದ ವೇಟ್ ಮಾಡ್ತಿದ್ದಾರೆ. ಸೊ ಏನೆಲ್ಲ ಬೈತಾರೆ ಅಂತ ಹೇಳಿದ್ರೆ ಅವರ ಸ್ಟೈಲಲ್ಲಿ ಬೈಬೇಕು. ಸೊ ನಿಮಗೆ ಏನನ್ಸ್ತದೆ, ಕಿಚ್ಚ ಸುದೀಪ್ ಅವರು ಯಾರಿಗೆ ಜಾಸ್ತಿ ಕ್ಲಾಸ್ ತಗೋಬೇಕು ಈ ವಾರದಲ್ಲಿ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಒಂದು ಹಾಕೋದು ಮರಿಬೇಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತಾ ಇರ್ತೇನೆ. ಅಲ್ಲಿವರೆಗೆ ನನ್ನೊಂದು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.